ಹಾಯ್ ಗಾಯ್ಸ್, ನಾನಿಲ್ಲಿ ಇವತ್ತು ನಿಮಗೆ ಪುಂಡಿ ಸೊಪ್ಪಿನ ಚಟ್ನಿ ಅಥವಾ ಗೋಂಗೂರ ಪಚ್ಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅದಕ್ಕೆ 20 ಮೆಣಸಿನ್ಕಾಯಿ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚಂದ ಫ್ರೈ ಆದಮೇಲೆ ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಡಿ. ನಂತರ ಅದೇ ಬಾಣಲಿಗೆ 1 ಕಟ್ಟಿನಷ್ಟು ಪುಂಡಿ ಸೊಪ್ಪನ್ನು ಚಂದ ವಾಶ್ ಮಾಡಿರೋದು ಹಾಕಿ ಫ್ರೈ ಮಾಡ್ಕೊಳ್ಳುವ. ಹೀಗೆ ಇದು ಚಂದ ಫ್ರೈ ಆಗಬೇಕು. ಒಂದು 5 ನಿಮಿಷ ಬೇಕಷ್ಟೇ. ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚಂದ ಫ್ರೈ ಮಾಡ್ಕೊಳ್ಳುವ. ಈ ಹದಕ್ಕೆ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ ಎಲ್ಲ ಹಾಕಿ ಚಂದ ರುಬ್ಕೊಳ್ಬೇಕು. ಇದನ್ನು ಈ ರೀತಿ ರುಬ್ಕೊಂಡ್ಮೇಲೆ ಫಸ್ಟೇ ಫ್ರೈ ಮಾಡಿದ ಪುಂಡಿ ಸೊಪ್ಪನ್ನು ಇದಕ್ಕೆ ಹಾಕಿ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ಳುವ. ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಈ ರೀತಿ ಹೀಗೆ ರುಬ್ಕೊಂಡಿದ ನಂತರ ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕಿ, ನಂತರ ಚೂರು ಕಡಲೆಬೇಳೆ ಹಾಕಬೇಕು. ನಂತರ ಒಂಚೂರು ಕರಿಬೇವಿನ ಸೊಪ್ಪು. ಇದು ಈಗ ಚಂದ ಫ್ರೈ ಆಗಿದೆ. ಇದಕ್ಕೆ ನಾವು ಮೊದಲೇ ರುಬ್ಕೊಂಡ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆಗೆ. ಈ ರೀತಿ ಈಗ ಇದು ಪುಂಡಿ ಚಟ್ನಿ ರೆಡಿಯಾಗಿದೆ ಅಥವಾ ಗೋಂಗೂರ ಪಚ್ಚಡಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಇಲ್ಲಿಯ ತನಕ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.